ಇನ್ನು ಕೆಎಸ್ ಈಶ್ವರಪ್ಪ ಅವರ ಕತೆ ಏನು? ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಶಿವಮೊಗ್ಗದಲ್ಲಿ. ಆದ್ರೆ ಚುನಾವಣೆ ಹೊಸ್ತಿಲಲ್ಲಿ ಎಡವಿ ಬಿಟ್ರ ಕೆಎಸ್ ಈಶ್ವರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಿಂದಲೂ ಕೂಡ ದೂರ ಉಳಿದು ಪ್ರಧಾನಿಯೇ ಮೋದಿಯವರೇ ನನಗೆ ದೇವರು ಅಂತ ಹೇಳುವಂತಹ ಈಶ್ವರಪ್ಪ ಆ ಕಾರ್ಯಕ್ರಮದಿಂದ ದೂರ ಉಳಿದಿದ್ದೇ ತಪ್ಪಾಗ್ಬಿಡುತ್ತಾ? ನ್ಯೂಸ್ ಫಸ್ಟ್ ನಲ್ಲಿ ಈಶ್ವರಪ್ಪ ಎಡವಟ್ಟಿನ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೇವೆ. ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಕೆಎಸ್ ಈಶ್ವರಪ್ಪ ಅವರು ಹಾಗಾದ್ರೆ ಎಡವಿದ್ದಲ್ಲಿ ಯಾವ ನಿರ್ಧಾರ ಅವರಿಗೆ ತಿರುವಂತರ ಆಗುವಂತಹ ಲಕ್ಷಣ ಗೋಚರಿಸ್ತಾ ಇದೆ? ಹಾಗಾದ್ರೆ ಪುತ್ರನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಯಡಿಯೂರಪ್ಪ ಅವರ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ ಮಾತಿನ ಸುರಿಮಳೆಯನ್ನ ಸುರಿಸುತ್ತಿದ್ದಾರೆ, ಆರೋಪಗಳ ಸುರಿಮಳೆಯನ್ನ ಮಾಡ್ತಿದ್ದಾರೆ. ನಾನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ BY ರಾಘವೇಂದ್ರ ವಿರುದ್ಧ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವರ ಈ ನಿರ್ಧಾರ ಅವರಿಗೆ ತಿರುಗುಬಾಣ ಆಗ್ತಿದೆಯಾ? ಹಾಗಾದ್ರೆ ಚುನಾವಣೆ ಹೊಸ್ತಿಲಲ್ಲಿ ಕೆಎಸ್ ಈಶ್ವರಪ್ಪ ಅವರು ಬಿಜೆಪಿಯ ಹಿರಿಯ ನಾಯಕರು, ಅವರ ಅಸ್ತ್ರ ಏನು? ಅವರು ಮಾತನಾಡೋದೇನು? ಹಿಂದುತ್ವವೇ ಅವರ ಅಸ್ತ್ರ, ಬಿಜೆಪಿಯೇ ಅವರ ಅಸ್ಮಿತೆಯಾಗಿತ್ತು. ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೋದಂತಹ ಸಂದರ್ಭದಲ್ಲೂ ಹೋಗದೇ ಇದ್ದಂತಹ ನಾಯಕ ಕೆಎಸ್ ಈಶ್ವರಪ್ಪ ಅವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ನರೇಂದ್ರ ಮೋದಿಯೇ ನನ್ನ ದೇವರು ಅಂತ ಹೇಳಿಕೆಯನ್ನ ಕೊಡುವಂತಹ ಈಶ್ವರಪ್ಪ ಅವರು ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬಂದರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಹಿಂದುತ್ವನೇ ಈಶ್ವರಪ್ಪ ಅವರ ಪ್ರಮುಖ ಅಸ್ತ್ರ, ಬಿಜೆಪಿಯ ಅವರ ಅಸ್ಮಿತೆಯಾಗಿತ್ತು. ಅಂಥ ನಾಯಕ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಬಟ್ ಎಲ್ಲವೂ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ನಿರ್ಧಾರ ಅವರಿಗೆ ತಿರುಗುಬಾಣ ಆಗ್ಬಿಡುತ್ತಾ ಅಂತ ಹೇಳಿ? ಖಂಡಿತ ವಿದ್ಯಾಶ್ರೀ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೆಎಸ್ ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಕೇಳಿದ್ರು. KE ಕಾಂತೇಶ್ಗೆ ಈ ಬಾರಿಯ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಬಿ ಫಾರ್ಮ್ ಬೇಕು ಅನ್ನೋ ಒಂದು ಬೇಡಿಕೆನ ಮುಂದಿಟ್ಟಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಗಳೇ ನಿರ್ಣಾಯಕ ಆಗಿರುವಂತಹ ಹಾವೇರಿ ಗದಗದಲ್ಲಿ ಒಬ್ಬ ಕುರುಬ ಸಮುದಾಯದ ನಾಯಕನ ಪುತ್ರನಿಗೆ ಟಿಕೆಟ್ ನಾವು ಕೊಡ್ಲಿಕ್ಕೆ ಬರಲ್ಲ ಅನ್ನೋ ಒಂದು ಮಾತನ್ನ ಆಡ್ತಾ ನೇರವಾಗಿ ಟಿಕೆಟ್ ಕೊಟ್ಟಿಲ್ಲ. ಈಗ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ. ಆದರೆ ಯಾವಾಗ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತ ಅಭ್ಯರ್ಥಿ ಅಂತ ಆಯ್ತೋ ಆಗ ಕೆಎಸ್ ಈಶ್ವರಪ್ಪನವರ ವರಸೆ ಬದಲಾಯಿತು. ನಾನು ಪಕ್ಷೇತರನಾಗಿ ನಿಂತ್ಕೊಳ್ಬೇಕು, ಸ್ಪರ್ಧೆ ಮಾಡಬೇಕು, ಅಖಾಡಕ್ಕೆ ಧುಮುಕಬೇಕು ಅನ್ನೋದು ಕಾರ್ಯಕರ್ತರ ಒಕ್ಕೊರಲ ಅಭಿಪ್ರಾಯ. ಸಾಗರ, ಶಿವಮೊಗ್ಗ ಗ್ರಾಮಾಂತರ, ತೀರ್ಥಹಳ್ಳಿ, ಸೊರಬ, ಈ ಕಡೆ ನೇರವಾಗಿ ಬೈಂದೂರು, ಯಾವೆಲ್ಲ ವಿಧಾನಸಭಾ ಕ್ಷೇತ್ರಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೋ ಅಲ್ಲೆಲ್ಲವೂ ಕೂಡ ಕೆಎಸ್ ಈಶ್ವರಪ್ಪರ ಒಂದಷ್ಟು ಬೆಂಬಲಿಗರು ನೇರವಾಗಿ ಹೇಳ್ತಾ ಇದ್ದಾರೆ, ನಾನು ಪಕ್ಷೇತರನಾಗಿ ಕಣಕ್ಕಿಳಿಬೇಕು ಅಂತ. ಈ ನಿಟ್ಟಿನಲ್ಲಿ ನಾನು ಪಕ್ಷೇತರನಾಗಿ ಕಣಕ್ಕಿಳಿತೀನಿ ಅನ್ನೋ ಘೋಷಣೆಯನ್ನು ಕೆಎಸ್ ಈಶ್ವರಪ್ಪನವ್ರು ಮಾಡಿದ್ರು. ಆದ ಬಳಿಕ ಆಗಿದ್ದೇನು? ನಾನು ಈ ಬಾರಿಯ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಎಲೆಕ್ಟ್ ಆಗ್ತೀನಿ, ನೇರವಾಗಿ ನನ್ನ ಬೆಂಬಲವನ್ನು ಪ್ರಧಾನಿಗಳಿಗೆ ತಿಳಿಸ್ತೀನಿ ಅನ್ನೋ ಒಂದು ಮಾತನ್ನು ಮಾಧ್ಯಮಗಳ ಮುಂದೆ ಹೇಳಿದ್ರು. ಆದರೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಗೆ ಬಂದಾಗಲೂ ಕೂಡ ಕೆಎಸ್ ಈಶ್ವರಪ್ಪನವರು ವೇದಿಕೆಯ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅಲ್ಲಿ ಎಡವಟ್ಟು ಮಾಡ್ಕೊಂಡ್ರ. ನೇರವಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನವನ್ನು ಹೊರಹಾಕುವಂಥ ಭರಾಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಗೆ ಆಗಮಿಸಿದಾಗ ತಮ್ಮ ತವರು ಜಿಲ್ಲೆ ಅಲ್ಲಿಗೆ ಬರದೆ, ಸಮಾವೇಶದಲ್ಲಿ ಭಾಗಿಯಾಗದೆ, ವೇದಿಕೆಯನ್ನು ಹಂಚಿಕೊಳ್ಳದೆ ಎಡವಟ್ಟು ಮಾಡ್ಕೊಂಡ್ರ ಅನ್ನೋ ದೊಡ್ಡ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಹಾಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರೋ ಅಂತ ಅನಂತಕುಮಾರ್ ಹೆಗಡೆ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕನ್ನಡಕ್ಕೆ ಬಂದಾಗ ಹೋಗಿಲ್ಲ. ಅದು ಕೂಡ ದೊಡ್ಡ ಮೈನಸ್ ಆಗಿದೆ ಅನಂತಕುಮಾರ್ ಹೆಗಡೆಗೆ. ಈಗ ಅದೇ ರೀತಿಯ ವಾತಾವರಣ ಕೆಎಸ್ ಈಶ್ವರಪ್ಪನವ್ರಿಗೂ ಕೂಡ ನಿರ್ಮಾಣ ಆಗಿದೆ. ರಾಜ್ಯದ ಯಾವೊಬ್ಬ ಬಿಜೆಪಿ ನಾಯಕ ಕೂಡ ಕೆಎಸ್ ಈಶ್ವರಪ್ಪರ ಪರ ಮಾತಾಡ್ತಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪ್ರಧಾನಿಗಳು ಬಂದಾಗ ವೇದಿಕೆನ ಹಂಚ್ಕೊಳ್ಳದೆ ಇರೋದು ಕೂಡ ನೇರವಾಗಿ ಕೆಎಸ್ ಈಶ್ವರಪ್ಪನವ್ರಿಗೆ ಹಿನ್ನಡೆ ಅಂತ ಇಲ್ಲಿ ಉಲ್ಲೇಖ ಮಾಡಬಹುದು. ವಿದ್ಯೇಶ್ವರ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.